ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಚೈತ್ರ ನವರಾತ್ರಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ನವರಾತ್ರಿ ಆಚರಣೆ ತುಂಬ ವಿಶೇಷವಾದದ್ದು. ನಾವು ನವರಾತ್ರಿ ಆಚರಣೆಯನ್ನ ವರ್ಷದಲ್ಲಿ 4 ಬಾರಿ ಮಾಡ್ತೀವಿ. ಚೈತ್ರ ನವರಾತ್ರಿ ಯಾವಾಗ, ಯಾವ ದಿನ ಆಚರಣೆಯನ್ನ ಮಾಡಬೇಕು, ವರ್ಷದಲ್ಲಿ ಎಷ್ಟು ನವರಾತ್ರಿ ಬರುತ್ತೆ, ಅದು ಯಾವ್ಯಾವುದು, ಯಾವ ಸಮಯದಲ್ಲಿ ಕಲಶ ಸ್ಥಾಪನೆ ಮಾಡಬೇಕು, ಹಾಗೆ ರಾಮದೇವರ ಆರಾಧನೆ ಹೇಗೆ, ಇದೆಲ್ಲನೂ ಕೂಡ ತಿಳ್ಕೊಳ್ಳೋಣ. ನಾವು ಈ ವರ್ಷ ಚೈತ್ರ ನವರಾತ್ರಿಯನ್ನ ಮಾರ್ಚ್ 19ನೇ ತಾರೀಕು ಗುರುವಾರ ಪ್ರಾರಂಭವನ್ನು ಮಾಡಲಾಗ್ತಾ ಇದೆ. ಇನ್ನು ಆ ದಿನ ಯುಗಾದಿ ಹಬ್ಬದ ಪಾಡ್ಯ ಇದೆ. ಪಾಡ್ಯದಿಂದ 9 ದಿನಗಳ ಕಾಲ ರಾಮನವಮಿಯ ತನಕನೂ ನಾವು ನವರಾತ್ರಿಯ ಆಚರಣೆ ಇರುತ್ತೆ. ಇನ್ನು ಯುಗಾದಿ ಹಬ್ಬದ ದಿನ ಕಲಶ ಸ್ಥಾಪನೆಯನ್ನ ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲೂ ಕೂಡ. ನಾವು ಯುಗಾದಿ ಹಬ್ಬದ ದಿನ ಬೆಳಗ್ಗೆ 6:52 ನಂತರನೇ ಪೂಜೆಗಳನ್ನು ಮಾಡ್ಕೋಬೇಕು. ನವರಾತ್ರಿ ಆಚರಣೆಯನ್ನು ವರ್ಷದಲ್ಲಿ 4 ಸಾಲಿ ಮಾಡಲಾಗುತ್ತೆ. ಮೊದಲನೇದಾಗಿ ವರ್ಷದ ಪ್ರಾರಂಭದಲ್ಲಿ ಚೈತ್ರ ನವರಾತ್ರಿ ಮತ್ತು ಶರತ್ ನವರಾತ್ರಿ ಅಂತ ಆಚರಣೆಯನ್ನು ಮಾಡಲಾಗುತ್ತೆ. ಮಾಘ ನವರಾತ್ರಿ ಅಂತಲೂ ಆಚರಣೆಯನ್ನು ಮಾಡ್ತಾರೆ. ಆಷಾಢ ನವರಾತ್ರಿ ಅಂತ ಸಹ ಆಚರಣೆಯನ್ನು ಮಾಡಲಾಗುತ್ತೆ. ಚೈತ್ರ ನವರಾತ್ರಿಯನ್ನ ವಸಂತ ಕಾಲದ ಆಗಮನದ ಆಚರಣೆ ಅಂತ ಹೇಳಲಾಗುತ್ತೆ. ಇನ್ನು ಶರನವರಾತ್ರಿ ಅಂತೂ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ವಿಜಯದ ಭವ್ಯ ಆಚರಣೆಯನ್ನ ಮಾಡಲಾಗುತ್ತೆ. ಈ ರೀತಿಯಾಗಿ 4 ನವರಾತ್ರಿಗಳು ಇದ್ರೂ ಸಹ ಮುಖ್ಯವಾಗಿ ನಾವು 2 ನವರಾತ್ರಿಗಳನ್ನ ಆಚರಣೆಯನ್ನ ಮಾಡ್ತೀವಿ. ಅದು ತುಂಬಾ ವಿಶೇಷತೆ. ಈ ಒಂದು ನವರಾತ್ರಿ ಆಚರಣೆಯಲ್ಲಿ 9 ದಿನಗಳ ಕಾಲ ದುರ್ಗಾದೇವಿ ಆರಾಧನೆಯನ್ನ ಮಾಡಲಾಗುತ್ತೆ. ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆ. ಹೇಗೆ ನಾವು ಶರನವರಾತ್ರಿಯಲ್ಲಿ ಆಚರಣೆ ಮಾಡ್ತೀವೋ ಅದೇ ಪ್ರಕಾರವಾಗಿ ಈ ಒಂದು ಚೈತ್ರ ನವರಾತ್ರಿಯಲ್ಲೂ ಸಹ ದೇವಿಯ ಆರಾಧನೆಯನ್ನ ಮಾಡಲಾಗುತ್ತೆ. ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆ, ಅವತಾರಗಳ ಸ್ಮರಣೆ. ಇದನ್ನ ವಸಂತ ನವರಾತ್ರಿ ಅಂತ ಸಹ ಕರೆಯಲಾಗುತ್ತೆ. ಚೈತ್ರ ನವರಾತ್ರಿ ಪ್ರಾರಂಭ ಆಗ್ತಾ ಇದ್ದಂಗೆ ಅಂದ್ರೆ ಮಾರ್ಚ್ 19ನೇ ತಾರೀಕು ಗುರುವಾರದ ದಿನ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಚೈತ್ರ ನವರಾತ್ರಿಯಲ್ಲಿ ದುರ್ಗೆಯ ಆರಾಧನೆ ಹೇಗೆ ಮುಖ್ಯವೋ ಹಾಗೇನೆ ರಾಮನವರಾತ್ರಿ ಅಂತ ಸಹ ಆಚರಣೆಯನ್ನ ಮಾಡ್ತಾರೆ. 9 ದಿನಗಳ ಕಾಲ ರಾಮದೇವರ ಪೂಜೆ, ಆರಾಧನೆ ಎಲ್ಲವನ್ನು ಅರ್ಚನೆ ಮಾಡ್ತಾರೆ. ಈ ರೀತಿ ರಾಮನವರಾತ್ರಿ ಅಂತಲೂ ಆಚರಣೆ ಮಾಡ್ತಾರೆ. ದುರ್ಗಾ ನವರಾತ್ರಿ ಅಂತಲೂ ಸಹ ದೇವಿಯ ಆರಾಧನೆಯನ್ನು ಮಾಡ್ತಾರೆ. 9 ದಿನಗಳ ಕಾಲ ಕಳಶವನ್ನು ಸ್ಥಾಪನೆಯನ್ನು ಮಾಡಿಬಿಟ್ಟು ಘಟಸ್ಥಾಪನೆಯನ್ನು ಮಾಡಲಾಗುತ್ತೆ. ಇನ್ನು ಈ ಒಂದು ಚೈತ್ರ ನವರಾತ್ರಿಯನ್ನು ಮಾರ್ಚ್ 19ನೇ ತಾರೀಕು ಗುರುವಾರ ದಿನ ಪ್ರಾರಂಭ ಮಾಡಲಾಗುತ್ತೆ. ಇನ್ನು ಪೂಜೆಯ ಕೊನೆಯ ದಿನ ಬಂದ್ಬಿಟ್ಟು ಮಾರ್ಚ್ 27ನೇ ತಾರೀಕು ರಾಮನವಮಿ ಇದೆ. ಇನ್ನು ಈ ಒಂದು 9 ದಿನದ ಪೂಜೆ ಕೊನೆ ಆಗುತ್ತೆ. ಇನ್ನು ಪೂಜೆಯ ಮುಹೂರ್ತ ನೋಡೋದಾದ್ರೆ 19ನೇ ತಾರೀಕು ಪ್ರಾರಂಭದ ದಿನ ಅವತ್ತು ಬೆಳಗ್ಗೆ 6:52 7:43 ತನಕನೂ ಪೂಜೆಯನ್ನು ಮಾಡ್ಕೋಬಹುದು. ಇನ್ನು ಅಭಿಜಿತ್ ಮುಹೂರ್ತ 12:05 12:53 ತನಕನೂ ದೇವಿ ಆರಾಧನೆ, ಕಲಶ ಸ್ಥಾಪನೆ ಎಲ್ಲವನ್ನು ಮಾಡ್ಕೋಬಹುದು. ಮತ್ತೆ ರಾಮದೇವರ ಆರಾಧನೆಯನ್ನು ಸಹ ಅವತ್ತಿನ ದಿವಸ ಪ್ರಾರಂಭವನ್ನು ಮಾಡ್ಕೋಬಹುದು. ಇನ್ನು ಕೆಲವರು ಅಷ್ಟಮಿ ದಿನ ಪೂಜೆ ಮಾಡ್ತಾರೆ. ಅವತ್ತಿನ ದಿವಸ ಪೂಜೆ ಮಾಡೋರು 26ನೇ ತಾರೀಕು ಪೂಜೆಯನ್ನ ಮಾಡ್ಕೋಬೇಕಾಗುತ್ತೆ. 26ನೇ ತಾರೀಕು 11:24 12:12 ತನಕನೂ ಸಮಯ ತುಂಬಾ ಚೆನ್ನಾಗಿದೆ. ಅವತ್ತು ಸಹ ಆಚರಣೆಯನ್ನ ಮಾಡ್ಕೋಬಹುದು. ಇನ್ನು 26ನೇ ತಾರೀಕು ಗುರುವಾರ ನವಮಿ ತಿಥಿ ಬರುತ್ತೆ. ಹಾಗಾಗಿ 11:48 27ನೇ ತಾರೀಕು ಶುಕ್ರವಾರ 10:06 ತನಕನೂ ನವಮಿ ತಿಥಿ ಇರುತ್ತೆ. ಆ ದಿವಸ ನವರಾತ್ರಿಯ ಕೊನೆಯ ದಿನ ಆಗಿರುತ್ತೆ. ಇನ್ನು ನವರಾತ್ರಿ 9 ದಿನಗಳು ರಾಮದೇವರ ಪೂಜೆ, ಆರಾಧನೆಗಳನ್ನ ಮಾಡೋರು ಫೋಟೋ ಒರೆಸ್ಕೊಂಡು, ಗೆಜ್ಜೆ ವಸ್ತ್ರವನ್ನ, ಹೂನ ಏರಿಸ್ಕೊಂಡು, ದೀಪಗಳನ್ನ ಹಚ್ಚಿಟ್ಟು, ಧೂಪಗಳನ್ನ ಮಾಡಿ, ರಾಮದೇವರ ಅಷ್ಟೋತ್ತರವನ್ನ ಮಾಡಿಕೊಂಡು, ಪುಷ್ಪದಿಂದ ಅರ್ಚನೆಯನ್ನ ಮಾಡಿಕೊಂಡು, ನಂತರ ರಾಮದೇವರ ಇಷ್ಟವಾದಂತಹ ಪ್ರಸಾದ ಅಂದ್ರೆ ಉಂಡೆಗಳನ್ನ ಮಾಡಿ 5 ಉಂಡೆಗಳನ್ನ ರಾಮದೇವರಿಗೆ ನೈವೇದ್ಯವನ್ನ ಮಾಡಬೇಕು. ಗೋಧಿ ಹಿಟ್ಟನ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಬೆಲ್ಲನ ಸೇರಿಸ್ಬಿಟ್ಟು 5 ಉಂಡೆಗಳನ್ನ ಮಾಡಬೇಕು. ಈ
ಈ ರೀತಿ 5 ಉಂಡೆಗಳನ್ನು ಮಾಡಿಬಿಟ್ಟು ರಾಮದೇವರಿಗೆ ನೈವೇದ್ಯವನ್ನು ಮಾಡಬೇಕು. ರಾಮದೇವರ ಕಥೆಯನ್ನು ಓದ್ಕೊಂಡು ಆಚರಣೆಯನ್ನು ಮಾಡ್ಬೋದು. ಕೊನೆಯದಾಗಿ ಆರತಿಯನ್ನು ಮಾಡಿಬಿಟ್ಟು ರಾಮದೇವರ ಪೂಜೆಯನ್ನು ಮಾಡ್ತಾ ಬರಬೇಕಾಗುತ್ತೆ. ಇನ್ನು ಹೆಸರುಬೇಳೆ ಕೋಸಂಬರಿನ ಮಾಡೋದು, ಪಾನಕಗಳನ್ನು ಮಾಡಿ ನೈವೇದ್ಯ ಮಾಡೋದು ತುಂಬಾ ವಿಶೇಷತೆ ಈ ಒಂದು ಚೈತ್ರ ಮಾಸದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ನವರಾತ್ರಿಯ ಆಚರಣೆಯನ್ನು ಕೆಲವರು 5 ದಿನಗಳು ಮಾಡ್ತಾರೆ, ಕೆಲವರು 9 ದಿನಗಳು, ಕೆಲವರು 7 ದಿನಗಳು, ಕೆಲವರು 3 ದಿನಗಳು. ಈ ರೀತಿಯಾಗಿ ಚೈತ್ರ ನವರಾತ್ರಿಯ ಆರಾಧನೆಯನ್ನ ಮಾಡಲಾಗುತ್ತೆ. ಮತ್ತೆ ಕಳಶ ಸ್ಥಾಪನೆಯನ್ನ ಮಾಡೋದು, ದೇವಿಯ ಆರಾಧನೆ, ದೇವಿಯ ಸ್ತೋತ್ರಗಳನ್ನ ಹೇಳೋದು, ಮತ್ತೆ ಅರ್ಚನೆಯನ್ನ ಮಾಡೋದು, ಧೂಪ ದೀಪ ನೈವೇದ್ಯವನ್ನ ಮಾಡೋದು, ಆರತಿಯನ್ನ ಮಾಡೋದು, ಅಖಂಡ ದೀಪವನ್ನು ಸಹ ಈ ಒಂದು ನವರಾತ್ರಿಯಲ್ಲಿ ಆರಾಧನೆ ಮಾಡ್ತಾರೆ. ಅವರವರ ಸಂಪ್ರದಾಯದಲ್ಲಿ ನಡೆದುಕೊಂಡು ಬಂದಿರುತ್ತೆ. ಅದರ ಪ್ರಕಾರವಾಗಿ ದುರ್ಗಾದೇವಿಯ ಆರಾಧನೆ ಅಥವಾ ರಾಮದೇವರ ಆರಾಧನೆಯನ್ನ ಈ ಒಂದು ನವರಾತ್ರಿ ದಿನಗಳಲ್ಲಿ ಆಚರಣೆಯನ್ನ ಮಾಡಲಾಗುತ್ತೆ. ಇದಿಷ್ಟು ಕೂಡ ಚೈತ್ರ ನವರಾತ್ರಿ ಆಚರಣೆ ಬಗ್ಗೆ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.